ಇವತ್ತಿನ ಕರ್ಣ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತ ಅಂದರೆ, ಕರ್ಣನ ಫ್ಯಾಮಿಲಿ ಎಲ್ಲ ಅವ್ರ ಊರಿಗೆ ಬಂದಿದೆ ಜಾತ್ರೆ ಸೆಲೆಬ್ರೇಟ್ ಮಾಡೋಕ್ಕೆ. ಇದು ಕರ್ಣನ ಅತ್ತೆ ನಯನಿಗೆ ಇಷ್ಟ ಇರೋಲ್ಲ. ಬಿಕಾಸ್ ಯಾಕಂತ ಅಂದರೆ, ಅವಳು ಸೀಕ್ರೆಟ್ ಎಲ್ಲ ಈ ಊರಲ್ಲೇ ಇರೋದು, ಮಾರಿಗುಡಿಲಿ. ಆ ದೇವ್ರೇನಾದರೂ ನಿಜ ಹೇಳ್ಬಿಟ್ರೆ ಅವಳು ಸೀಕ್ರೆಟ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಪಾರು ಅಪ್ಪನ ಸಹಾಯ ಕೇಳಿರ್ತಾಳೆ. ಅಂದರೆ ಅವ್ರನ್ನ ಊರಿಂದ ಹಬ್ಬ ಅಟೆಂಡ್ ಮಾಡ್ದೇ ಕಳಿಸ್ಬೇಕು ಅಂತ. ಆದರೆ ಪಾರು ಅಪ್ಪ ಎಲ್ಲೋ ಬ್ಯುಸಿ ಇರ್ತಾರೆ ಅಂದ್ಬಿಟ್ಟು ಪಾರು ಅಪ್ಪ ಬರೋಲ್ಲ. ಈ ಕಡೆ ಪಾರು ಅಣ್ಣ ಆ್ಯಂಡ್ ರಾಣಿ ಭಾವ ಮತ್ತು ಆ ಛತ್ರಿ, ಇವ್ರು 3 ಜನ ಇರ್ತಾರೆ. ನಯನ ಬಂದು ಅವ್ರನ್ನ ಮೀಟ್ ಮಾಡ್ತಾಳೆ. ಮೀಟ್ ಮಾಡಿ ಅವ್ಳಿಗೇನಾಗಬೇಕು ಅನ್ನೋದನ್ನ ಹೇಳಿದಾಗ, ಇವ್ರ ಕಡೆ ರಾಣಿ ಭಾವ ಪಾರು ಅಣ್ಣಂಗೆ ಹೇಳ್ತಾರೆ ಹೋಗು ಅಂತ ಒಂದು ಕಿವಿಲಿ ಒಂದು ಐಡಿಯಾ ಕೊಡ್ತಾರೆ. ಆ ಐಡಿಯಾ ಏನಪ್ಪ ಅಂತ ಅಂದರೆ, ನಿಧಿ ಮತ್ತು ನಿತ್ಯನ ಅಪ್ಪ ಅಮ್ಮನ ಸಮಾಧಿನ ಹೊಡೆದಾಕಿ, ಅದು ಹೊಡೆದಾಕಿದ್ರೆ ಅವ್ರು ಇಲ್ಲಿಂದ ಹೊರಟೋಗ್ತಾರೆ ಅಂತ ಅವ್ರು ಪ್ಲ್ಯಾನ್ ಮಾಡ್ತಾರೆ. ಅದೇ ಪ್ಲ್ಯಾನ್ ಪ್ರಕಾರ ಕಾಳಿ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಸಮಾಧಿ ಮೇಲೆ ಕೂತ್ಕೊಂಡು ಕುಡಿತಾ ಇರ್ತಾರೆ. ಇದನ್ನು ನಿಧಿ ಮತ್ತು ನಿತ್ಯ ನೋಡ್ತಾರೆ. ಅವರಿಬ್ಬರು ಅಪ್ಪ ಅಮ್ಮನ ಸಮಾಧಿಗೆ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಲ್ಲ, ಡೈರೆಕ್ಟು ಅಪ್ಪ ಅಮ್ಮನ ಸಮಾಧಿ ಹತ್ರ ಹೋಗ್ತಾರೆ. ಇದನ್ನು ನೋಡಿ ಅವ್ರಿಗೆ ಸಿಟ್ಟು ಬಂದು ಅವ್ರಗಳ ಹತ್ರ ಜಗಳ ಆಡೋಕ್ಕೆ ಹೋಗ್ತಾರೆ, ಕಿರ್ಚಾಡ್ತಾರೆ. ಆದರೆ ಇಬ್ಬರೇ ಹುಡುಗಿರು ಇರ್ತಾರೆ, ಇವ್ರು ಇಷ್ಟು ಜನ ರೌಡಿಗಳಿರ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಾದಮೇಲೆ JCBನೂ ಬಂದಿರುತ್ತೆ. JCB ಇನ್ನೇನು ಹೊಡೆದಾಕಬೇಕು ಅಂತ ಅಂದಾಗ ಪಾರು ಎಂಟ್ರಿ ಆಗುತ್ತೆ. ಪಾರು ಎಂಟ್ರಿ ಆಗಿ ಪಾರು ಒಂದು ಕಲ್ಲಲ್ಲಿ ಹೊಡೆದು ಆ JCB ವಿಂಡೋನ ಪುಡಿ ಮಾಡಿ ಪಾರುನೇ ಡ್ರೈವರ್ ಸೀಟಲ್ಲಿ ಕೂತಿರೋ ಥರ ತೋರಿಸ್ತಾರೆ. ಪಾರು ಮತ್ತು ನಿಧಿ ಫ್ರೆಂಡ್ಸ್. ಹೆಂಗೆ ಅಂತ ಅಂದರೆ, ಅವರಿಬ್ಬರು ಮೆಡಿಕಲ್ ಕಾಲೇಜ್ ಕಾನ್ಫರೆನ್ಸಲ್ಲಿ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಹಾಗೆ ಅವ್ರದ್ದು ಫ್ರೆಂಡ್ಶಿಪ್ ಆಯಿತು ಅಂತ ನಿತ್ಯಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಾದಮೇಲೆ ಅಗೈನ್ ರೌಡಿಗಳು ಇವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಅಣ್ಣಯ್ಯ ಮತ್ತು ಕರ್ಣ ಇಬ್ಬರು ಬಂದು ಫೈಟಿಂಗ್ ಮಾಡಿ ಅವರನ್ನು ಓಡಿಸ್ತಾರೆ ಅಲ್ಲಿಂದ. ನೆಕ್ಸ್ಟು ಅವ್ರ ಅಪ್ಪ ಅಮ್ಮನ ಸಮಾಧಿನೆಲ್ಲ ಕ್ಲೀನ್ ಮಾಡಿ ನಿಧಿಗೆ ಪೂಜೆ ಮಾಡೋಕ್ಕೆ ಹೇಳ್ತಾರೆ. ನಿತ್ಯ ಅವ್ರ ಅಪ್ಪನ ಸಮಾಧಿಗೆ ಪೂಜೆ ಮಾಡಿ ಬೇಡ್ಕೊಳ್ತಾಳೆ, ಅಪ್ಪ ನಾನು ಈ ಕಂಡೀಷನ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ನನ್ನ ಹೊಟ್ಟೆಲಿ ಮಗು ಇದೆ, ನೀವು ಇದಕ್ಕೆ ನನಗೆ ಸೊಲ್ಯೂಷನ್ ಕೊಡಿ ಅಂತ. ಅದಾದಮೇಲೆ ನಿಧಿ ಇಲ್ಲಿ ಅವ್ರ ಅಮ್ಮನ ಹತ್ರ ಕರ್ಣ ಸರ್ ಬಂದು ಈ ಥರ ಹೇಳಿದ್ದಾರೆ, ಒಂದು ಮುಚ್ಚಿಟ್ಟಿರೋ ಸತ್ಯ ಇದೆ ಅಂತ, ಅದೇನಂತ ನನಗೆ ಗೊತ್ತಾಗಬೇಕು ಅಂತ ಹೇಳಿ ಇವರಲ್ಲಿ ಡಿಸ್ಕಷನ್ ಮುಗಿಯುತ್ತೆ. ನೆಕ್ಸ್ಟ್ ಸೀನಲ್ಲಿ ಅಣ್ಣಯ್ಯ ಮತ್ತು ಪಾರು ಇವ್ರನ್ನ ಮನೆಗೆ ಕರೀತಾರೆ. ಮನೆಗೆ ಕರೆದಾಗ ಇವರು ಮನೆಗೆ ಹೋದಾಗ ಅಣ್ಣಯ್ಯಂದು ಫ್ರೆಂಡ್ಸ್ ಇರ್ತಾರಲ್ಲ, ಅವರಿಗೆ ಡೌಟ್ ಬರುತ್ತೆ, ಇವರು ನಿತ್ಯ ನಿಧಿ ಇವರಿಬ್ಬರಲ್ಲಿ ಕರ್ಣ ಸರ್ದು ಹೆಂಡತಿ ಯಾರು ಅಂತ. ಬಿಕಾಸ್ ನಿತ್ಯ ಏನೋ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಕರ್ಣ ಮತ್ತು ನಿಧಿನೇ ಮನೆಗೆ ಒಟ್ಟಿಗೆ ಎಂಟ್ರಿ ಕೊಡ್ತಾರೆ. ಈ ನೆಕ್ಸ್ಟ್ ಸೀನಲ್ಲಿ ಇವ್ರದ್ದು ಅಜ್ಜಿ ಸೀನು. ಇವರಿಬ್ಬರು ಅಜ್ಜಿರು ಅವ್ರು ರುಕ್ಮಿಣಿ ಮನೆಗೆ ಹೋಗ್ತಾರೆ. ರುಕ್ಮಿಣಿ ಅಳ್ತಾ ಇರ್ತಾಳೆ. ಯಾಕಪ್ಪ ಅಂತ ಅಂದರೆ, ರುಕ್ಮಿಣಿ ಹಸ್ಬೆಂಡ್ ಇಯರ್ಲಿ ಒನ್ಸ್ ಅಷ್ಟೇ ಅವ್ರ ಊರಿಗೆ ಬರೋದಂತೆ. ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತಿರಲ್ಲ. ಅದು ನಿತ್ಯ ನಿಧಿ ಅಪ್ಪ ಅಮ್ಮನ ಹೆಸ್ರಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತ ಅಳ್ತಿರ್ತಾರೆ. ಇವರು ಅಜ್ಜಿ ಇಬ್ಬರು ಸಮಾಧಾನ ಮಾಡ್ತಾರೆ. ಅಜ್ಜಿ ಇಬ್ಬರು ಸಮಾಧಾನ ಮಾಡಿ ಇಬ್ಬರು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೋಗ್ತಾ ಇರಬೇಕಾದ್ರೆ ಪಿಂಕಿ ಮತ್ತು ಸೀನಾ ಈ ಕಡೆ ಸ್ಕೂಟಿಲಿ ಬಂದು ಅವರು ಕಾರ್ಗೆ ಡಿಕ್ಕಿ ಹೊಡಿತಾರೆ. ಕಾರ್ಗೆ ಡಿಕ್ಕಿ ಹೊಡೆದು ಇವರು ಅಜ್ಜಿಗೆ ರೋಪ್ ಹಾಕ್ತಿರ್ತಾರೆ. ದೂರದಲ್ಲಿ ನೋಡಿದ್ರೆ ಸೀನನಪ್ಪ ಬರ್ತಿರ್ತಾರೆ. ಸೀನನಪ್ಪನ ಬರ್ತಿರೋದು ನೋಡಿ ನಿಧಿ ಅಜ್ಜಿ ಮಾತಾಡಿಸ್ತಾರೆ. ಅದನ್ನು ನೋಡಿದ್ದು ಇವರಿಬ್ಬರು ಓಡೋಗ್ಬಿಡ್ತಾರೆ. ಅಂದರೆ ಕಾರಿಂದೆ ಹೋಗಿ ಕೂತ್ಕೊಬಿಡ್ತಾರೆ. ಹಿಂಗೆ ಆಯಿತು ಅಂತ ಅಜ್ಜಿರಿಬ್ಬರು ಎಕ್ಸ್ಪ್ಲೈನ್ ಮಾಡಿದಾಗ, ಅದು ಯಾರದು, ನಾನು ಅವ್ರಿಗೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂದ್ಬಿಟ್ಟು ಸ್ಕೂಟಿ ಕೀನ ಎತ್ಕೊಂಡು ಅವರು ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಏನಂತ ಅಂದರೆ, ನಾಳೆ ಎಪಿಸೋಡ್ ತೋರಿಸಿದ್ದಾರೆ. ಅಂದರೆ ಕರ್ಣ ಮನೆ ನೋಡೋಕ್ಕೆ ಅಂತ ಹೋದಾಗ ಅವ್ನು ತಲೆಗೆಟ್ಕೊಳ್ತಾನೆ. ನಿಧಿ ಹೋಗಿ ಅವನಿಗೆ ಸಮಾಧಾನ ಮಾಡ್ತಿರ್ತಾಳೆ. ನಿತ್ಯ ತೇಜಸ್ ಲವ್ನ ನೆನಪು ಮಾಡ್ಕೊಂಡು ಕೂತಿರ್ತಾಳೆ. ಬಿಕಾಸ್ ಅಣ್ಣಯ್ಯ ಮತ್ತು ಪಾರು ಲವ್ ಏನಂತ ಎಕ್ಸ್ಪ್ಲೈನ್ ಮಾಡಿದಾಗ ನಿತ್ಯಂಗೆ ಅದು ನೆನಪಾಗಿ ಕೂತಿರ್ತಾಳೆ. ಆಗ ಪಾರುಗೆ ಡೌಟ್ ಬರುತ್ತೆ, ನಿತ್ಯ ಮಾಡಬೇಕಾಗಿರೋ ಕೆಲಸನ ನಿಧಿ ಮಾಡ್ತಿದ್ದಾಳೆ ಅಂತ. ಅದನ್ನು ನೆಕ್ಸ್ಟ್ ಸೀನಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಇದೆ ಅದು.